ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲಿಮಾರ್ ಪಾಲ್ಗೊಂಡು ಪ್ರಗತಿ ಪರಿಶೀಲನೆ ನಡೆಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ 3ನೇ ತ್ರೈಮಾಸಿಕ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲಿಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆಯಿತು. ಸಭೆಯಲ್ಲಿ ಮೊದಲು ಅಧಿಕಾರಿಗಳ ಹಾಜರಿಯನ್ನು ತೆಗೆದು ಗೈರು ಹಾಜರಾದ ಅಧಿಕಾರಿಗಳಿಗೆ ಮುಂದಿನ ಸಭೆಯಲ್ಲಿ ಹಾಜರಿರುವಂತೆ ಸೂಚನೆ ನೀಡಲಾಯಿತು. ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಸಾರಿಗೆ ಇಲಾಖೆ ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಗುತ್ತಿಗೆದಾರರ ಕಳಪೆ ನಿರ್ವಹಣೆಯಿಂದ 6 ಕಾಮಗಾರಿಗಳು ಕಳಪೆಯಾಗಿದೆ. ಈ ಕಳಪೆ ಕಾಮಗಾರಿಯನ್ನು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು ಎಂದು ಹೇಳಿದರು. ಜನರಿಗೆ ಕೊರತೆ ಇರುವಂಥ ಬಸ್ಸಿನ ಸಮಸ್ಯೆ ಬಹಳ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ್ ಇಲ್ಲ. ಖಾಸಗಿಯವರು ಹೋಗುದಿಲ್ಲ. ಈಗೆಲ್ಲರೂ ಅವರನ್ನ ಒತ್ತಾಯ ಮಾಡೋದು, ನೀವು ಹೋಗ್ತೀರಂತೇಳಿ ನಿಮ್ಮನ್ನು ಬಿಟ್ಟಿದ್ದೇವೆ, ನೀವು ಮಂಗಳೂರು ನಗರಕ್ಕೆ ಬಸ್ ಹಾಕ್ತೀರಂತೇಳಿ. ಒಟ್ಟು ಗ್ರಾಮೀಣ ಪ್ರದೇಶ ಶುರುವಿಗೆ ಆಪರೇಟ್ ಆಗ್ತಾರೆ ಮತ್ತೆ ಮಂಗಳೂರಿಗೆ ಬರುವಂತೆ. ನೀವು ಮಾಡದೇ ಇದ್ರೆ ಮತ್ತೆ ಹಾಗೆ ಮಂಗಳೂರಿಗೆ ಬರುವಂತೆ. ಅವರು ಬಸ್ಗಳನ್ನು ಓಡಿಸ್ಬೇಕ. ಇದರ ಬಗ್ಗೆ ಏನು ಆಕ್ಷನ್ ತಗೊಂಡಿದ್ದೀರಿ? ಅದೇ ರಾತ್ರಿಗಾಗಿ ಬಸ್ ತಯಾರು ಮಾಡೋದಿಲ್ಲ. ಅದಿಲ್ಲ ಅಲ್ಲಲ್ಲ, ನಮ್ಗೆ ಏನಂದ್ರೆ ಬಹಳ ಪ್ರಯೋಜನ ಆಗ್ಬೋದು. ಅದಕ್ಕೊಂದು ಪ್ರಾಯೋಗಿಕ ಯಾರಾದ್ರೂ ನಾವು ಕಾಲ್ ಮಾಡೋದು, ಸರ್ವೆ ಮಾಡಿ ನೋಡುದು. ಇದ್ದೇ ಬಸ್ಸು ತಯಾರಿಲ್ಲ. ನಾವೊಂದು ಕೇಳಿ ನೋಡುವ ವಿಮಾನ ನಿಲ್ದಾಣದಿಂದ ಮಂಗಳೂರಿಗೆ ಓಡಿಸೋದು ಅದೆಲ್ಲ ಏನಾಯ್ತು? ಬಂದು ರೈಲ್ವೆ ಸ್ಟೇಷನ್ ಒಂದು ಸ್ಟೇಟ್ ಬ್ಯಾಂಕಿಗೆ ಬರಲಿಕ್ಕಿಲ್ಲ, ಅಲ್ಲಿಂದ ತಿರುಗಿಸಿ ಏರ್ಪೋರ್ಟಿಗೆ ಹೋಗ್ಬೋದು ಅಂತಾಗಿದೆ. ಆರ್ಟಿಒ ಹೇಳಿದ ಒಬ್ಜೆಕ್ಷನ್ ಹಾಕಬೇಡಿ, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ನೀವು ಅಪಾದ ಹಿಂದಿನ ಹೋಗ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಅವರಿಗೆ ಮಾಡ್ತಿಲ್ವಾ? ಅದು ಮ್ಯಾಜಿಸ್ಟ್ರೇಟ್ ಉಸ್ತುವಾರಿ ಸಚಿವರು ಇಲ್ಲ ಇದ್ದಾರೆ, ತೀರ್ಮಾನ ಇಲ್ಲಿ ತಗೊಳ್ಳಿ ಆಗುದಿಲ್ಲ. ವ್ಯವಸ್ಥೆಯನ್ನೆಲ್ಲ ನಾವು ಮಾಡ್ತೀವಿ. ಅದಕ್ಕೆ ಸಭೆ ನಾವು ಶ್ಲಾಘನೆ ಮಾಡ್ತೀವಿ. ಭಾಳ ಥ್ಯಾಂಕ್ಸ್ ನಿಮಗೆ. ನಮ್ಮ ಮಾಡಿ ಬಡವರನ್ನು ಅಲ್ಲಿ ಮನೆಯಲ್ಲಿ ಇಲ್ಲದಂತಹ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ, ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ. 3 ಸಲ ಕೆಡಿಪಿ ಮೀಟಿಂಗ್ನಲ್ಲಿ ಆದೇಶ ಮಾಡಿದ್ದಾರೆ. ಯಾರು ಏನು ತೊಂದರೆ ನಿಮಗೆ ಮನೆ ನಂಬರ ತಾತ್ಕಾಲಿಕ ಮನೆ ನಂಬರ ಕೊಡ್ಲಿಕ್ಕೆ ಏನು ತೊಂದರೆ, ತಾತ್ಕಾಲಿಕ ಮನೆ ನಂಬರ ಇದ್ರೆ ಅವರಿಗೆ ರೇಷನ್ ಕಾರ್ಡ್ ಸಿಗ್ತದೆ. ಏನಾದರೂ ಸರ್ಕಾರಿ ಫಲಾನುಭವಿಗಳು ಅವ್ರಿಗೆ ಮಕ್ಕಳಿಗೆ ಶಾಲೆಗೆ ಸೇರಲಿಕ್ಕೆ ಇರ್ಬೋದು, ಅದಕ್ಕೆಲ್ಲ ಅದಕ್ಕೆ ಸಹಾಯ ಆಗ್ತದೆ. ಈಗ ಇದರಲ್ಲಿ 2 ವಿಧಾನಗಳಿವೆ. ಒಂದು, ನಮಗೆ ಅವಾಯ್ಡ್ ಮಾಡಬೇಕಂತಿದ್ರೆ ಸರ್ಕಾರಕ್ಕೆ ಸರ್ಕಾರಗಳ ಪರ್ಮಿಷನ್ ನಾವು ಯೂಸ್ ಮಾಡಿ ಅದರಲ್ಲಿ ಸ್ವಲ್ಪ ಯಾಕಂದ್ರೆ ಯಾವುದೇ ಕೊಡುವಾಗ ಉತ್ತರ ಕೊಡುವಾಗ ಕೇವಲ ರೇಷನ್ ಜಿಲ್ಲೆ ಕೊಡಲಿಕ್ಕೆ ಬರಲಿಲ್ಲ. ನಮಗೆ ಮಾಡುವಂಥ ಕೆಲಸಗಳಿದೆ. ಇದಕ್ಕೆ ಭಾರಿ ಪರಿಣಾಮಕಾರಿ ಕೆಲಸಗಳು ಮಾಡಬೇಕು ಅಂತ ಏನಿಲ್ಲ. ಆ ಕ್ಯಾನ್ಸಲ್ ಮಾಡಲಿಕ್ಕೆ ಬೇಕಾದಂತಹ ದಾಖಲೆಗಳನ್ನು ಮಂಡಿಸುವುದು, ಹೊಸ ಮಂಜೂರಾತಿಗೆ ಆದೇಶವನ್ನು ಕೊಟ್ಟುಕೊಳ್ಳುವುದು, ಜಿಲ್ಲಾಧಿಕಾರಿ ಅಧಿಕಾರಿಗಳು ಬರುತ್ತೆ. ಅದನ್ನು ಬರಬೇಕಾದ್ರೆ ಇನ್ನು 3 ತಿಂಗಳು ಸಾಕುವಂತ ಯಾಕಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಅವರು ವಿಶ್ಲೇಷಣೆ ಆಗಿದೆ. ಆದರೆ ನದಿತೀರು ನಾವು ಇದನ್ನು ಖಂಡಾಖಂಡವಾಗಿ ವಿರೋಧಿಸ್ತೇವೆ. ಬಹುಶಃ ನಾನು ಕಳೆದ ಜಿಲ್ಲಾ ಪಂಚಾಯತಿನ ಒಂದು ಸಭೆಯಲ್ಲಿ ನಿರ್ಣಯ ಮಾಡಬೇಕು ಅಂತ ಕೆಲವು ಸದಸ್ಯರು ಒಪ್ಪಿಗೆ ಕೊಟ್ಟಿಲ್ಲ. ಒಪ್ಪಿಗೆ ಮಾಡಲಿಲ್ಲ. ಬಹುಶಃ ಸದಸ್ಯರಿಗೆ ಗೊತ್ತಿರಬೇಕು. ಬಹುಶಃ ಇದು ಒಂದು ಗಂಭೀರವಾದಂಥ ವಿಷಯ. ಬಹುಶಃ ನಮ್ಮ ನದಿಯಲ್ಲಿ ನೀರು ಹರಿಯುತ್ತಾ ಇದ್ರೆ. ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಶಾಸಕ ಯೋಗೀಶ್ ಭಟ್, ಜಿಲ್ಲಾಧಿಕಾರಿ ಚೆನ್ನಪ್ಪಗೌಡ, ಮಹಾನಗರ ಪಾಲಿಕೆ ಆಯುಕ್ತ ವಿಜಯ ಪ್ರಕಾಶ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶೈಲಜಾ ಟಿ ಭಟ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಈಶ್ವರ ಕಟೀಲ್, ವಿಧಾನ ಪರಿಷತ್ ಸದಸ್ಯ ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕ ರಮಾನಾಥ ರೈ, ಅಭಯ್ ಚಂದ್ರ ಜೈನ್ ಸೇರಿದಂತೆ ಹಲವಾರು ಮಂದಿ ಅಧಿಕಾರಿಗಳು ಈ ತ್ರೈಮಾಸಿಕ ಸಭೆಯಲ್ಲಿ ಭಾಗವಹಿಸಿದ್ದರು.